ಇಮ್ಯಾಜಿನ್ ಟೈಮ್ ಸುಮಾರು ಒಂದು 2:30 ಆಗಿರುತ್ತೆ. ಆ ಟೈಮಲ್ಲಿ ಮನೆಯಿಂದ ಆಚೆ ನಿಮ್ಮಮ್ಮ ಡೋರ್ ನಾಕ್ ಮಾಡ್ತಾ ಬಾಗಿಲು ತೆಗಿ ಅಂತ ಕೂಗ್ತಾ ಇರ್ತಾರೆ. ಆವಾಗ ನೀವು ಬಾಗಿಲು ತೆಗಿಗೆ ಅಂತ ಹೋಗ್ತೀರಾ, ಬಟ್ ಪಕ್ಕದ ರೂಮಲ್ಲಿ ನೋಡಿದ್ರೆ ನಿಮ್ಮಮ್ಮ ಅಲ್ಲೇ ಮಲಗಿರ್ತಾರೆ. ಅವಾಗ ನೀವೇನು ಮಾಡ್ತೀರಾ? ಬಾಗಿಲು ತೆಗಿತೀರಾ ಇಲ್ಲೋ? ಇದನ್ನು ವಿಡಿಯೋ ಮುಗಿದ್ಮೇಲೆ ಕಮೆಂಟ್ ಮಾಡಿ ಹೇಳಿ. ಒಂದು ಹಳ್ಳಿ, ಆ ಹಳ್ಳೀಲಿ 20ರಿಂದ 30 ಮನೆ. ರಾತ್ರಿ ಆಗ್ತಿದ್ದಂಗೆ ಆ ಹಳ್ಳಿ ತುಂಬ ಮಂಜು ತುಂಬಿಕೊಂಡಿರುತ್ತೆ. ಈ ಥರ ಒಂದು ಹಳ್ಳೀಲಿ ಒಂದು ಫ್ಯಾಮಿಲಿ ವಾಸ ಮಾಡ್ತಾ ಇರುತ್ತೆ. ಆ ಫ್ಯಾಮಿಲಿಲಿ ಗಂಡ, ಹೆಂಡತಿ, ಒಬ್ಬಳು ಚಿಕ್ಕ ಮಗಳು ಮತ್ತು ಅವರಮ್ಮ ವಾಸ ಮಾಡ್ತಾ ಇರ್ತಾರೆ. ಗಂಡನ ಹೆಸರು ಬಂದು ದಿವಾಕರ್, ಹೆಂಡತಿ ಬಂದು ಸೌಮ್ಯ. ಆ ಹಳ್ಳಿ ಸೈಡಲ್ಲೆಲ್ಲ ಯಾವ ಥರ ಅಂದರೆ 6 hours ಡೇ ಟೈಮ್ ಕರೆಂಟ್ ಇದ್ದರೆ ಇನ್ನು 6 hours ನೈಟ್ ಟೈಮ್ ಇರುತ್ತೆ. ಸೊ ದಿವಾಕರ್ ಏನು ಮಾಡ್ತಾನೆ ಅಂತಂದರೆ, ಅರ್ಧ ಗದ್ದೆಗೆ ಬೆಳಗ್ಗೆ ಹೊತ್ತು ನೀರು ಕಟ್ಬಿಟ್ಟು ಇನ್ನರ್ಧ ಗದ್ದೆಗೆ ರಾತ್ರಿ ನೀರು ಕಟ್ಟೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾನೆ. ನೈಟ್ ಕೂಡ ಆಗುತ್ತೆ, ಎಲ್ಲರೂ ಊಟ ಮಾಡ್ತಾರೆ, ಮಲ್ಕೊತಾರೆ. ದಿವಾಕರ್ ಮಲಗಿರಲ್ಲ, ಯಾಕಂದರೆ ಅವ್ನು ನೀರು ಕಟ್ಟಬೇಕಲ್ವ, ಅದಕ್ಕೆ ಟೈಮ್ ಆಗುತ್ತೆ. ಇವನು ದಿವಾಕರ್ ಎದ್ದು ಆ ಕಡೆ ಈ ಕಡೆ ನೋಡ್ತಾನೆ, ಅವ್ನ ಹೆಂಡತಿ ಮತ್ತು ಮಗಳು ಆರಾಮಾಗಿ ಮಲಗಿರ್ತಾರೆ. ಇವನು ಗುದ್ಲಿ ತಗೊಂಡು ಬಾಗ್ಲು ಹಾಕೊಂಡು ಗದ್ದೆ ಕಡೆ ಹೊರಡ್ತಾನೆ. ಗದ್ದೆ ಏನು ಜಾಸ್ತಿ ದೂರ ಇರಲ್ಲ, ಲೈಕ್ ಒಂದು 150ಯಿಂದ 200 ಮೀಟರ್ಸ್ ಇರುತ್ತೆ ಅಷ್ಟೇ. ಇವನು ಗದ್ದೆ ಕಡೆ ಹೋಗಿ ಪಂಪ್ ಸೆಟೆಲ್ಲ ಆನ್ ಮಾಡಿ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರಬೇಕಾದ್ರೆ ಅವನ ಹೆಂಡತಿ ಇವನ್ನ ಕೂಗೋ ಥರ ಗಳಿಸುತ್ತೆ. ಇವನು ತಕ್ಷಣ ಇವನ ಮನೆ ಕಡೆ ತಿರುಗಿ ನೋಡ್ತಾನೆ. ಅಲ್ಲಿ ನೋಡಿದ್ರೆ ಯಾರು ಇರೋಲ್ಲ. ಇವನೇನು ಅನ್ಕೊತಾನೆ, ನನ್ನ ಭ್ರಮೆ ಇರಬೇಕು ಅಂದ್ಬಿಟ್ಟು ಮತ್ತೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ಬೇಕಾದ್ರೆ ಈ ಸಲ ಅವನ ಹೆಂಡತಿ ಲೈಕ್ ಬನ್ನಿ ಇಲ್ಲಿ ಮನೆ ಒಳಗಡೆ ಯಾರೋ ನುಗ್ಬಿಟ್ಟಿದ್ದಾರೆ, ಹೆಲ್ಪ್ ಮಾಡಿ ಅಂತ ಕಿರ್ಚ್ಕೊತಾ ಇರ್ತಾರೆ. ಇವನು ತಕ್ಷಣ ಆ ಕಡೆ ತಿರುಗಿ ನೋಡಿದ್ರೆ ಅವನು ಯಾವ ರೀತಿ ಬಾಗಿಲು ಹಾಕೋ ಬಂದಿರ್ತಾನೆ ಮನೆ, ಅದೇ ರೀತಿ ಇರುತ್ತೆ. ಸೊ ಇವನಿಗೆ ಕನ್ಫ್ಯೂಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಏನಿದು, ನನಗೆ ವಾಯ್ಸ್ ಕೇಳಿಸ್ತಿದೆ ಬಟ್ ಅಲ್ಲೇನು ನಡೀತಲ್ವ ಅಂತ. ಇವನು ಅದೇ ಕನ್ಫ್ಯೂಷನಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಇನ್ನೇನು ಕೆಲಸ ಮುಗಿಬೇಕು ಅಷ್ಟರಲ್ಲಿ ಅವನ ಮಗಳು ವಾಯ್ಸ್ ಕೇಳಿಸುತ್ತೆ. ಆ ವಾಯ್ಸ್ ಯಾವ ಕಡೆಯಿಂದ ಬರುತ್ತೆ ಆ ಕಡೆ ನೋಡ್ತಾನೆ. ಹೋದ ಸಲ ಎಲ್ಲ ಅವನ ಹೆಂಡತಿ ವಾಯ್ಸು ಮನೆ ಕಡೆಯಿಂದ ಬರ್ತಿದ್ರೆ ಈ ಸಲ ಗದ್ದೆ ಎಂಡಿಂಗ್ ಎಲ್ಲಿರುತ್ತೆ ಅಲ್ಲಿಂದ ಬರ್ತಾ ಇರುತ್ತೆ. ಇವನು ಯಾವಾಗ ಆ ಕಡೆ ನೋಡ್ತಾನೆ ಆವಾಗ ಮತ್ತೆ ಇನ್ನೊಂದು ವಾಯ್ಸ್ ಬರುತ್ತೆ, ಅಪ್ಪ ನನಗೆ ಹಾವು ಕಚ್ಬಿಟ್ಟಿದೆ, ಬಂದು ಕಾಪಾಡು ಅಂತ. ಇವನು ಆ ವಾಯ್ಸ್ ಕೇಳಿಸ್ಕೊಂಡ ತಕ್ಷಣ ಅವ್ನು ಗುದ್ಲಿ ತಗೊಂಡು ಆ ವಾಯ್ಸ್ ಕಡೆ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇವನು ಯಾವಾಗ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆವಾಗ ಅವನು ಏನು ನೋಡಿರ್ತಾನಲ್ಲ ಅವ್ರ ಮಗಳ ಥರ, ಅದು ಅವನಿಂದ ಇನ್ನೂ ದೂರ ಹೋಗ್ತಾ ಇರುತ್ತೆ. ಇವನು ಸ್ವಲ್ಪ ಮುಂದೆ ಹೋದರೆ ಅದು ಇನ್ನೇ ದೂರ ಹೋಗ್ತಾ ಇರುತ್ತೆ. ಬಟ್ ಇವನು ಏನಂತ ಅನ್ಕೊತಾನೆ ಅಂದರೆ, ಆ ಹಾವು ಅವಳನ್ನ ಅಟ್ಟಾಡಿಸ್ತಾ ಇದೆ, ಅದಕ್ಕೆ ಅವಳು ದೂರ ಹೋಗ್ತಾ ಇದ್ದಾನೆ ಅಂದ್ಬಿಟ್ಟು ಇವನು ಅದರಿಂದ ಓಡೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಬೆಳಕಾಗುತ್ತೆ, ಅವನ ಹೆಂಡತಿ ಅಕ್ಕಪಕ್ಕ ನುಗ್ತಾಳೆ, ಅವನ ಗಂಡ ಇರಲ್ಲ, ಬರೀ ಅವ್ರ ಮಗಳು ಮಾತ್ರ ಇರ್ತಾಳೆ. ಅವಳು ಏನಂತ ಅನ್ಕೊತಾಳೆ ಅಂದರೆ, ಎಲ್ಲೋ ಹೊಲದ ಹತ್ರ ಹೋಗಿರಬೇಕು ಬಿಡು ಅಂದ್ಬಿಟ್ಟು ಕೆಲಸ ಎಲ್ಲ ಮುಗಿಸಿ ಅಡುಗೆ ಮಾಡಿಕೊಂಡು ಹೊಲದ ಹತ್ರ ಹೋಗ್ತಾಳೆ. ಬಟ್ ಹೊಲದ ಹತ್ರ ಹೋಗಿ ನೋಡಿದ್ರೆ ಅವ್ನ ಸ್ಲಿಪ್ಪರ್ ಮಾತ್ರ ಆಚೆ ಬಿಟ್ಟಿರೋದು ಕಾಣಿಸುತ್ತೆ ಹೊರತು ಅವ್ನು ಕಾಣಿಸ್ತಾ ಇರಲ್ಲ. ಇವಳು ಆವಾಗಲೂ ಏನೋ ಅನ್ಕೊಳ್ಳಲ್ಲ, ಲೈಕ್ ಇಲ್ಲೇ ಎಲ್ಲೋ ಪಕ್ಕದ್ರಲ್ಲಿ ಯಾರಿಗೋ ಹೆಲ್ಪ್ ಮಾಡೋಕ್ಕೋ ಇಲ್ಲ ಹೆಲ್ಪ್ ಕೇಳೋಕ್ಕೋ ಹೋಗಿರಬೇಕು, ಏನಾದರೂ ಒಂದು ಬೇಕಿರುತ್ತೇನೋ ಅದಕ್ಕೆ ಹೋಗಿರ್ತಾನೆ ಅಂದ್ಬಿಟ್ಟು ಸುಮ್ಮನೆ ಆಗ್ತಾಳೆ. ಬಟ್ ಅವಳು ಊಟ ಹಿಡ್ಕೊಂಡು ಇಷ್ಟೊತ್ತು ಕಾಯ್ತಾಳೆ, ಬಟ್ ಬರೋದೇ ಇಲ್ಲ. ಸೊ ಇವಳೇನು ಮಾಡ್ತಾಳೆ, ಊರ ಜನಕ್ಕೆಲ್ಲ ಈ ವಿಷಯ ತಿಳಿಸ್ತಾಳೆ. ಯಾವಾಗ ಊರವರು ಅವನು ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆವಾಗ ಅವ್ರ ಗದ್ದೆಯಿಂದ ಒಂದು 2 kilometers ದೂರದಲ್ಲಿ ಒಂದು ಗುದ್ಲಿ ಮತ್ತು ಒಂದು ಶರ್ಟ್ ಸಿಗುತ್ತೆ. ಅಶೋಕ್ ಅಂತ ಒಬ್ಬ ಹುಡುಗ ಡಿಗ್ರಿ ಮುಗಿಸಿ ಅವನ ಹಳ್ಳಿಗೆ ವಾಪಸ್ ಬಂದಿರ್ತಾನೆ. ಅವನು ಬರಬೇಕಾದ್ರೇ ಹಳ್ಳಿ ಜನ ದೆವ್ವ ಭೂತಗಳ ಬಗ್ಗೆ ಮಾತಾಡೋದನ್ನ ಕೇಳಿಸ್ಕೊಂಡು ಏನಂತ ಅನ್ಕೋತಾನೆ ಅಂದರೆ, ಈ ಕಾಲದಲ್ಲಿ ಯಾರಪ್ಪ ಇನ್ನು ಈ ಭೂತ ದೆವ್ವ ಅಂತೆಲ್ಲ ಮಾತಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವನ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಲೈಕ್ ಎಲ್ಲರ ಜೊತೆನೂ ಮಾತಾಡ್ತಾನೆ, ಅಪ್ಪ ಅಮ್ಮ ಅಜ್ಜಿ ಎಲ್ಲರ ಜೊತೆನೂ ಮಾತಾಡ್ತಾನೆ. ಫಸ್ಟ್ ದಿನ ಎಲ್ಲ ನಾರ್ಮಲ್ ಆಗಿರುತ್ತೆ. 2ನೇ ದಿನ ಇವರಪ್ಪ ಯಾರಿರ್ತಾರೆ ಅವ್ರು ಏನಂತ ಹೇಳ್ಬಿಟ್ಟು ಹೋಗ್ತಾರೆ ಅಂದರೆ, ನಾನು ಸಿಟಿಗೆ ಹೋಗ್ಬಿಟ್ಟು ಇವತ್ತು ಬರಲ್ಲ ನಾಳೆ ಬರ್ತೀನಿ ಅಂದ್ಬಿಟ್ಟು ಹೋಗ್ತಾರೆ. ಆಮೇಲೆ ನೈಟ್ ಆಗುತ್ತೆ, ಸುಮಾರು ಒಂದು ಲೈಕ್ ಟೈಮ್ ಒಂದು 2 ಗಂಟೆ ಆಗಿರ್ಬೋದು. ಆ ಟೈಮಲ್ಲಿ ಯಾರೋ ಡೋರ್ ನಾಕ್ ಮಾಡ್ತಾರೆ ಥರ ಇವನಿಗೆ ಕೇಳಿಸುತ್ತೆ. ಇವನು ಅದನ್ನು ಕೇಳಿಸ್ಕೊಂಡು ಎದ್ದು ಕೂತ್ಕೊತಾನೆ. ಇವನು ಎದ್ದು ಕೂತ್ಕೊಂಡಾಗ ಲೈಕ್ ಇವರಪ್ಪ ಡೋರ್ ತೆಗಿ ಬಾ ಅಶೋಕ್ ನಾನು ಬಂದಿದ್ದೀನಿ ಅಂತ ಅಂದ್ಬಿಟ್ಟು ಕರೆ ಥರ ಫೀಲ್ ಆಗಿ
ಇವ್ನು ಇನ್ನೇನು ಡೋರ್ ತೆಗಿಬೇಕು ಆ ಟೈಮಲ್ಲಿ ಇವ್ರ ಅಜ್ಜಿ ಯಾರು ಹಾಲಲ್ಲಿ ಮಲಗಿರ್ತಾರೆ ಅವರು ನಿಲ್ಲಿಸು, ಡೋರ್ ತೆಗಿಬೇಡ ಅಂತ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇವನು ಗಾಬರಿಲಿ ಏನಾಯ್ತು ಅಜ್ಜಿ, ಅಪ್ಪ ಬಂದವರು ಅದಕ್ಕೆ ಡೋರ್ ತೆಗಿತಾ ಇದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಬಟ್ ಅಜ್ಜಿ ಡೋರ್ ತೆಗಿಲೇಬೇಡ ಅಂತ ಅಂದ್ಬಿಟ್ಟು ಜೋರಾಗಿ ಮಾತಾಡ್ತಾ ಇರ್ತಾರೆ. ಇವನು ಸರಿ ಆಯಿತು ತೆಗಿಯಲ್ಲ ಅಂದ್ಬಿಟ್ಟು ಹಿಂದೆ ಬರ್ತಾನೆ. ಹಿಂದೆ ಬಂದು ಡೋರ್ ಕಡೆ ನೋಡಿದ ತಕ್ಷಣ ಆ ಡೋರಿಂದ ಮತ್ತೆ ಇನ್ನೊಂದು ವಾಯ್ಸ್ ಬರುತ್ತೆ, ಅಶೋಕ್ ನಾನು ಗಾಯಗಳು ಬಂದ್ಬಿಟ್ಟಿದ್ದೀನಿ, ಸ್ವಲ್ಪ ಬಾಗಿಲು ತೆಗಿ ಅಂತ. ಅವಾಗ ಅಜ್ಜಿ ಲೈಕ್ ಯಾವ ಥರ ಹೇಳ್ತಾಳೆ ಅಂದರೆ ನೀನು ಆ ಕಡೆ ಹೋಗ್ಲೇಬೇಡ ಅಂತ. ಬಟ್ ಇವನೇನು ಮಾಡ್ತಾನೆ, ಅಶೋಕು ಈ ನಮ್ಮಪ್ಪ ಅಷ್ಟು ಗಾಯ ಆಗೈತೆ ಅಂತ ಹೇಳ್ತವ್ರೆ ಅಂದ್ಬಿಟ್ಟು ಕಿಟಕಿಲಿ ಹೋಗಿ ನೋಡ್ತಾನೆ. ಕಿಟಕಿಲಿ ಹೋಗಿ ನೋಡಿದ್ರೆ ಆ ಡೋರ್ ಪಕ್ಕ ಯಾರು ನಿಂತೇ ಇರಲ್ಲ. ಗೇಟ್ ಹತ್ರ ನೋಡ್ತಾನೆ, ಬಟ್ ಗೇಟ್ ಹತ್ರ ಇವ್ರ ಅಪ್ಪನ ಥರನೇ ಯಾರೋ ನಿಂತಿರೋ ಥರ ಕಾಣಿಸ್ತಾ ಇರತ್ತೆ. ಅಲ್ಲಿ ಲೈಕ್ ಸ್ಟ್ರೀಟ್ ಲೈಟ್ ಆಗಲಿ ಏನೂ ಇಲ್ದಿರೋದ್ರಿಂದ ಲೈಕ್ ಅವ್ರ ಅಪ್ಪನ ಥರನೇ ಕಾಣಿಸ್ತಾ ಇರ್ತಾರೆ. ಬಟ್ ಅವ್ರ ಅಪ್ಪನೇ ಅದು ಅಂತ ಕನ್ಫರ್ಮ್ ಆಗಿ ಹೇಳೋಕ್ಕಾಗ್ತಾರಲ್ಲ. ಆಮೇಲೆ ಅವ್ರ ಮನೆ ಸಾಕಿರೋ ನಾಯಿನ ನೋಡಿದ್ರೆ ಆ ನಾಯಿ ಆ ವ್ಯಕ್ತಿನ ನೋಡಿ ಔಸ್ಕೊಂಡು ಕೂತಿರುತ್ತೆ. ಇದನ್ನೆಲ್ಲ ನೋಡಿ ಅವನು ಹಿಂದೆ ಬಂದ್ಬಿಡ್ತಾನೆ. ಇವನಿಗೆ ಭಯ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಹಿಂದೆ ಬರ್ತಿದ್ದಂಗೆ ನೆಕ್ಸ್ಟು ಒಂದು ಹುಡುಗಿ ವಯಸ್ಸಲ್ಲಿ ಅಶೋಕ್ ನಾನು ನಿಮ್ಮ ಮನೆಗೆ ಬಂದಿದ್ದೀನಿ ಬಾಗಿಲು ತೆಗಿ ಅಂತ ಕೇಳಿಸುತ್ತೆ. ಅವಾಗ ಅದನ್ನು ಕೇಳಿಸ್ಕೊಂಡವನು ಶಾಕಲ್ಲಿ ನೋಡ್ತಾ ಇರ್ತಾನೆ, ಯಾಕಂದರೆ ಅದು ಅವನ ಗರ್ಲ್ ಫ್ರೆಂಡ್ ವಯಸ್ಸಾಗಿರೋದು. ಅವಾಗ ಆ ಅಜ್ಜಿ ಏನಂತ ಹೇಳ್ತಾಳೆ ಅಂದರೆ, ಓ ಅದು ಆಗಲೇ ಎಲ್ಲ ಗೊತ್ತಾಗ್ಬಿಟ್ಟೈತೆ ವಿಷಯ ಅಂತ ಹೇಳ್ತಾನೆ. ಆ ಅಜ್ಜಿ ಏನು ಮಾಡ್ತಾಳೆ ಅಂದರೆ, ನೀನು ಯಾವುದೇ ಕಾರಣಕ್ಕೂ ಡೋರ್ ಹತ್ರ ಹೋಗಲೇಬೇಡ, ನೀನು ಫಸ್ಟು ನಿನ್ನ ರೂಮ್ಗೆ ಹೋಗಿ ನಿನ್ನ ಡೋರ್ ಲಾಕ್ ಮಾಡ್ಕೊ ಅಂತ. ಅವನು ಇನ್ನೇನು ರೂಮ್ ಡೋರ್ ಲಾಕ್ ಮಾಡಬೇಕು ಆ ಟೈಮಲ್ಲಿ ಆ ಹುಡುಗಿ ವಾಯ್ಸು ಹಳೆ ಥರ ಕೇಳ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಶೋಕ್ ನನ್ನ ಹೆಲ್ಪ್ ಮಾಡು, ಇಲ್ಲಾಂದರೆ ನಾನು ಸತ್ತೋಗ್ತಾ ಇದ್ದೀನಿ ಇಲ್ಲಿ ಆಚೆ ಅಂತ. ಅದನ್ನು ಕೇಳಿಸ್ಕೊಂಡು ಇನ್ನೇನು ಅವ್ನು ಡೋರ್ ಮೇಲೆ ಕೈ ಇಡ್ತಾನೆ. ಅವಾಗ ಅವ್ರ ಅಜ್ಜಿ ಬಂದು ಹಿಂದೆ ಅವನ್ನ ಎಳ್ಕೊಂಬಂದು ಒಂದು ವಿಷಯ ಹೇಳ್ತಾಳೆ. ಫಸ್ಟು ಸ್ಟಾರ್ಟಿಂಗ್ ನಿನಗೆ ನಿಮ್ಮಪ್ಪನ ವಾಯ್ಸ್ ಥರ ಕೇಳಿಸಿದ್ದು ನಿಮ್ಮಪ್ಪ ಅಲ್ಲ, ಯಾಕಂದರೆ ನಿಮ್ಮಪ್ಪ ಏನಾದ್ರು ಬಂದಿದ್ದರೆ ನಿಮ್ಮಪ್ಪ ನನ್ನ ಎದಳಿಸ್ತಾ ಇದ್ರು ಹೊರತು ರೂಮಲ್ಲಿ ಇದ್ದಿದ್ದು ನಿನ್ನ ಎದಳಿಸ್ತಾ ಇರಲಿಲ್ಲ. ಯಾಕಂದರೆ ನಿಮ್ಮಪ್ಪಂಗೆ ಹಾಲಲ್ಲಿ ಮಲಗಿರೋದು ನಾನು ಅಂತ ಗೊತ್ತಿರ್ತಿತ್ತು ಅಂತ. ಈ ಎರಡು ಇನ್ಸಿಡೆಂಟ್ ನಾನು ಏನು ಹೇಳ್ದೆ, ಇದು ಬಂದು ವೆಸ್ಟ್ ಬೆಂಗಾಲಲ್ಲಾಗಿರೋದು. ಲೈಕ್ ಕರ್ನಾಟಕದಲ್ಲಿ ಹೇಗೆ ನಾಳೆ ಬಾ ಅಂತ ಒಂದು ಗೋಸ್ಟ್ ಸ್ಟೋರಿಗಳಿದೆ, ಅದೇ ಥರ ವೆಸ್ಟ್ ಬೆಂಗಾಲಲ್ಲಿ ನಿಶಿಡಾಕ್. ಈ ನಿಶಿಡಾಕ್ ಅಂದರೆ ಏನಂದರೆ ಲೈಕ್ ಅವಳೊಬ್ಳು ದೆವ್ವ. ಅವಳು ಯಾವ ಥರ ಅಂದರೆ ಒಬ್ಬಂಟಿಯಾಗಿ ಯಾರು ಒಬ್ಬರು ಸಿಗಾಕೊಂಡ್ಬಿಟ್ರೆ ಆ ಒಬ್ಬಂಟಿಯಾಗಿ ಯಾರು ಇರ್ತಾರಲ್ಲ ಅವ್ರ ಲವ್ಡ್ ಒನ್ಸ್ ಅಂದರೆ ಲೈಕ್ ಆತ್ಮೀಯರು ಅವ್ರ ವಯಸ್ಸಲ್ಲಿ ಅವ್ರನ್ನ ಕರೆದು ಸಹಾಯ ಬೇಕು ಹೆಲ್ಪ್ ಮಾಡು ಅಂತ ಕರೆದು ಯಾವಾಗ ನೀವು ಹೆಲ್ಪ್ ಮಾಡೋಕ್ಕೆ ಅಂತ ಹೋಗ್ತೀರಾ ಅವಾಗ ನಿಮ್ಮನ್ನ ಸಾಯಿಸದೆ ಈ ದೆವ್ವದ ಸ್ಟೋರಿ. ಆ ದೆವ್ವದಿಂದ ತಪ್ಪಿಸ್ಕೊಳ್ಳೋಕ್ಕಿರೋದು ಒಂದೇ ದಾರಿ, ಅದು ಆ ದೆವ್ವ ನಿಮ್ಮದು ವಾಯ್ಸ್ ಲೈಕ್ ನಿಮ್ಮ ಲೌಡ್ ವಾಯ್ಸಲ್ಲಿ ಕರೆದಾಗ ಅದನ್ನು ಇಗ್ನೋರ್ ಮಾಡೋದೇ ಒಂದೇ ದಾರಿ. ಈ ಥರ ಇಗ್ನೋರ್ ಮಾಡಿ ತಪ್ಪಿಸ್ಕೊಂಡಿರೋ ಒಂದು ಸ್ಟೋರಿ ಇದೆ. ಆ ಸ್ಟೋರಿ ಬಂದು ಒಂದೂರಲ್ಲಿ ಒಬ್ಬ ವ್ಯಾಪಾರಿ ಇರ್ತಾನೆ. ಅವನಿಗೆ ಹೆಂಡತಿ ಮತ್ತು 4 ಜನ ಮಕ್ಕಳು. ಇವನು ವ್ಯಾಪಾರದ ಮೇಲೆ ಅವಾಗವಾಗ ಲೈಕ್ ದಿನಗಳ್ಗಟ್ಲೆ ಬೇರೆ ಊರುಗಳಿಗೆ ಹೋಗ್ತಾ ಇರ್ತಾನೆ. ಸೊ ಅದೇ ಥರ ಒಂದು ದಿನ ಹೋಗ್ತಾನೆ. ಅವಳು ಹೆಂಡತಿ ಯಾರಿರ್ತಾಳೆ, ಅವಳು 4 ಜನ ಮಕ್ಕಳನ್ನು ಒಟ್ಟಿಗೆ ಹಾಲಲ್ಲಿ ಮಲಗಿರ್ತಾಳೆ. ರಾತ್ರಿ ಸುಮಾರು ಒಂದು 12:30 ಆಗಿರ್ಬೋದು. ಆ ಟೈಮಲ್ಲಿ ಡೋರ್ ಯಾರೋ ನಾಕ್ ಮಾಡ್ತಾ ಇರ್ತಾರೆ. ಯಾರು ಅಂತ ಇವಳು ಕೇಳಿದಾಗ ನಾನು ತೆಗಿ ಅಂತ ಹೇಳ್ತಾಳೆ. ಎಂತ ಕೇಳಿಸುತ್ತೆ ಅವಳಿಗೆ ಸೌಂಡು. ಇವಳು ಈ ವಿಷಯ ಲೈಕ್ ನಿಶಿಡಾಕ್ ಬಗ್ಗೆ ಎಲ್ಲ ಗೊತ್ತಿರುತ್ತೆ ಅಲ್ವಾ. ಸೊ ಇವಳು ಏನು ಮಾಡ್ತಾಳೆ, ಇನ್ನೊಂದ್ಸಲಿ ತಟ್ಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಳೆ. ಲೈಕ್ ನಿಶಿಡಾಕ್ದು ಇನ್ನೊಂದು ಏನಂದರೆ ಅದು 2 ಸಲ ಡೋರ್ ಆಗಲಿ ಯಾರನ್ನಾರೋ ಕರೆಯೋದು, 3ನೇ ಸಲ ಅದು ಬೇರೆಯವ್ರ ವಯಸ್ಸಲ್ಲೇ ಕರೆಯೋದು. ಸೊ ಇವಳೇನು ಮಾಡ್ತಾಳೆ, ಇನ್ನೊಂದ್ಸಲಿ ಕರೀಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾಳೆ. ಅದು ನೆಕ್ಸ್ಟ್ ಸಲ ಮತ್ತೆ ಕರೀತದೆ. ಇನ್ನೂ ಎಷ್ಟೊತ್ತು ಬೇಕು ನಿಮಗೆ ಡೋರ್ ತೆಗಿ ಅಂತ. ಇವಳು ಸುಮ್ಮನೆ ಇರ್ತಾಳೆ. ಆವಾಗ ಅಕ್ಕಪಕ್ಕದಲ್ಲಿರೋ ಮಕ್ಕಳೆಲ್ಲ ಎಚ್ಚರಾಗಿ, ಅಮ್ಮ ಹೋಗಿ ಬಾಗಿಲು ತೆಗಿಲ್ಲ, ನಾನು ಅಪ್ಪ ಬಂದವ್ರೆ ಅಂತ ಅಂದ್ಬಿಟ್ಟು ಕೇಳ್ತಾಳೆ. ಅವಾಗ ಇವಳು ಏನಂತ ಹೇಳ್ತಾಳೆ ಅಂದರೆ, ಇಲ್ಲ ಇರು, ಇನ್ನೂ 2 ಸಲ ಕರೀಲಿ, ಅವಾಗಲೇ ಬಾಗಿಲು ತೆಗಿಯೋದು ನಾನು ಅಂತ. ಸೊ ಆ 2 ಸಲ ಬಿಟ್ಟು 2 ಸಲ ಇನ್ಯಾವಾಗಲೂ ಸೌಂಡ್ ಬರೋದೇ ಇಲ್ಲ.
ಅದಾದಮೇಲೆ ಅವನ ಗಂಡ ಬಂದಾಗ ಅವನ್ನ ಕೇಳಿದಾಗ ಅವನೇನಂತ ಅಂತಾನೆ ಅಂದರೆ ನಾನು ಮನೆ ಕಡೆಗೆ ಬಂದೇ ಇಲ್ಲ. ಸೊ ಈ ಥರ ಜನ ಆ ನಿಷಿದ್ಧಕ್ಕಿಂತ ತಪ್ಪಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇದಾಗಿತ್ತು ಇವತ್ತಿನ ಹಾರರ್ ಸ್ಟೋರಿ ನಿಷಿದ್ಧ ಫ್ರಮ್ ವೆಸ್ಟ್ ಬೆಂಗಾಲ್. ಥ್ಯಾಂಕ್ ಯು.